ಈಗ ಸಿಎಂ ಪತ್ನಿನೇ ಪತ್ರ ಬರೆದಿದ್ದಾರೆ 14 ಸೈಟನ್ನು ವಾಪಸ್ ಕೊಡ್ತೀವಿ ನೋಡಿ, ತಪ್ಪನ್ನು ಅವರೇ ಒಪ್ಕೋತಾ ಇದ್ದಾರೆ ಸರ್. ಈ ವಿವಾದ ನ್ಯಾಯಾಲಯದಲ್ಲಿದೆ. ನಾವು ಕಾನೂನಾತ್ಮಕವಾಗಿ ಕಾನೂನು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಕಾನೂನು ನ್ಯಾಯಾಲಯದ ವಿಚಾರವನ್ನು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ, ನನಗೂ ಶಕ್ತಿ ಇಲ್ಲ. ಈ ಸಂದರ್ಭದಲ್ಲಿ ಸರ್ ಮತ್ತೆ ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳೋದು ಪತ್ರ ಅಂದರೆ ಭಯದಿಂದ ಕೊಡ್ತಾ ಇರೋಂಥದ್ದು ಯಾವ ರೀತಿ ಅಂತೇಳಿ ಸರ್? ತಮಗೆಲ್ಲ ಗೊತ್ತು, ಮೊನ್ನೆ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಾಯಕರವರು ಒಂದು 40 ವರ್ಷದ ಅವರ ರಾಜಕಾರಣದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ತಗೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಬೆಳವಣಿಗೆ ರಾಜಕಾರಣಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಎಲ್ಲ ಬಳಸ್ತಾ ಇದ್ದಾರೆ. ಕೆಟ್ಟ ಒಂದು ವಾತಾವರಣ ಬೆಳವಣಿಗೆ ಆಗ್ತಾಯಿದೆ ಸಮಾಜದಲ್ಲಿ. ಯಾಕಪ್ಪ ಇವೆಲ್ಲನೂ ಈಗ ಅಂದ್ಬಿಟ್ಟು ಹೇಳಿ ಮೊದಲು ಗೌರವ ಬೇಕಾಗುತ್ತೆ. ಇವರು ಗೌರವವಾಗಿ ನಡ್ಕೊಂಡಂಥವ್ರು. ಕಪ್ಪು ಚೂರಿ ನನ್ನ ಜೀವನದಲ್ಲಿ ಬೇಡ ಅಂಥೇಳಿ ಯಾರೇ ಆಗಲಿ ಅವ್ರಿಗೆ ನೋವಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ತ್ಯಾಗ ಮಾಡಿ ಗೌರವವಾಗಿ ಇರುವಂಥ ಒಂದು ವಾತಾವರಣ ಬೆಳೆಸ್ಕೋಬೇಕಂತೇಳಿ ಆ ರೀತಿ ಮಾಡ್ತಾಯಿದ್ದಾರೆ. ಯಾವ ಭಯನೂ ಇಲ್ಲ, ಯಾವುದೂ ಇಲ್ಲ. ಸರ್, ಈಗ ಬಾಲಕೃಷ್ಣವರು ಒಂದು ಮಾತು ಹೇಳಿದ್ರು ಸರ್, ಸಿದ್ದರಾಮಯ್ಯನವರ ನಂತರ ನಮ್ಮ ಜಿಲ್ಲೆಗೆ CM ಸ್ಥಾನ ಸಿಗುತ್ತೆ ಅಂತೇಳಿ. ಆ ರೀತಿ ವಾತಾವರಣ ಏನಾದರೂ ಇದೆಯಾ ಸರ್? ಆ ರೀತಿ ಹೇಳೋದು ತಪ್ಪು. ಸದ್ಯಕ್ಕೆ ಯಾವುದು CM ಚೇರು ಖಾಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ಬೇಕಾದರೆ ಮಾತಾಡಲಿ, ಬೇಕಾದ್ರೆ ಸಂದರ್ಭ ಬಂದಾಗ ಮಾತಾಡಲಿ. ಈಗ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಚೇರ್ ಮೇಲೆ ಇದ್ದಾರೆ. ಕಾನೂನಾತ್ಮಕವಾಗಿ ಕಾನೂನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಲಯ ಆದೇಶ ಏನು ಕೊಡ್ತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಮುಂದಿನ ನಡವಳಿಕೆ ಎಲ್ಲರೂ ನಡ್ಕೊಳ್ತಾರೆ. ಅಲ್ಲ, ಹೇಳಿದ್ನಲ್ಲ, ಈಗ ಸದ್ಯಕ್ಕೆ ಅದು ವಿಚಾರಣೆ ಇಲ್ವಲ್ಲ, ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯಕ್ಕೆ ಅದರದ್ದೇ ಆದಂಥ ರೀತಿ ನೀತಿ ಕ್ರಮ ನ್ಯಾಯಾಲಯ ವಹಿಸದೆ ಹೊರತು ನಮ್ಮ ಕೈಲಾಗಲಿ ಬೇರೆಯವ್ರ ಕೈಲಿ ಏನೂ ಇಲ್ಲ. ನ್ಯಾಯಾಲಯ ಆದೇಶ ಪ್ರಕಾರವಾಗಿ ನಾವೆಲ್ಲರೂ ನಡ್ಕೊಳ್ಬೇಕಾಗ್ತದೆ.